SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ನೋಡಿ, ಸತತ ಪರಿಶ್ರಮ, ಕಠಿಣ ಪರಿಶ್ರಮ ಅನ್ನೋದು ಪ್ರತಿಭೆಯನ್ನು ಕೂಡ ಸೋಲಿಸ್ತೈತಿ. ಯಾವಾಗಂದ್ರೆ ಪ್ರತಿಭೆ ಡಸಂಟ್ ವರ್ಕ್ ಹಾರ್ಡ್. ಪ್ರತಿಭೆ ಇದ್ದವರು ಸರಿಯಾಗಿ ಕಠಿಣ ಪರಿಶ್ರಮ ಮಾಡದೇ ಇದ್ರ, ಸತತ ಪ್ರಯತ್ನ ಮಾಡದೇ ಇದ್ರ, ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಟ್ಯಾಲೆಂಟ್ ಕಡಿಮೆ ಇರುವಂಥವ್ರು, ಸತತ ಪ್ರಯತ್ನ ಮಾಡೋರು, ಕಠಿಣ ಪರಿಶ್ರಮ ಪಡುವಂಥವ್ರು, ತುಂಬ ಪ್ರತಿಭಾವಂತರು ಕೂಡ ಸೋಲಿಸ್ತಾರ ಅನ್ನುವಂಥ ಮಾತನ್ನು ತುಂಬ ಮೇಧಾವಿಗಳು, ಅನುಭವಿಗಳು ಹೇಳಿದ್ದಾರೆ. ಟ್ಯಾಲೆಂಟ್ ಐತಿ ಇಲ್ಲ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಗೆಲುವಿಗಾಗಿ ಪ್ರಯತ್ನಿಸ್ತೀರಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅನ್ನೋದು ತುಂಬ ಮ್ಯಾಟ್ರ್ ಆಗ್ತೈತಿ. ಅದಕ್ಕೆ ಒಂದು ಕೆಲಸ ಅಂತ ಹೇಳಿದ್ಮೇಲೆ ಅದರಲ್ಲಿ ಗೆಲ್ಲೇಬೇಕಂತೇಳಿ ಪ್ರಯತ್ನ ಮಾಡಿರಿ. ಆ ಕ್ಷಣ ಬರೋವರೆಗೂ ನಿಮ್ಮ ಹಾರ್ಡ್ ವರ್ಕನ್ನು ನಿಲ್ಲಿಸಕ್ಕೆ ಹೋಗ್ಬಿಡ್ರಿ. ಆ ಥರ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಪ್ರತಿ ಕೆಲಸದಲ್ಲಿ ಕೂಡ ನೀವು ಗೆಲುವನ್ನು ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 5.2 ಸಮಸ್ಯೆ ಬಿಡಿಸ್ತಾ ಇದ್ದೀವಿ. ಈಗಾಗಲೇ 8 ಸಮಸ್ಯೆ ಬಿಡಿಸಿದ್ವಿ. ಇವತ್ತು 9ರಿಂದ ಸ್ಟಾರ್ಟ್. 9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿದೆ. ಬಹಳ ಸಿಂಪಲ್ ಆಗಿರುವಂಥ ಸಮಸ್ಯೆ. ಏನು ಕೊಟ್ಟಿದಾರ ಆ ದತ್ತಾಂಶ ಬರ್ಕೊಳ್ಳೋದು ಫಸ್ಟ್. ಅದರ ಆಧಾರದ ಮೇಲೆ ನಾವು ಕೊಟ್ಟಿರೋ ಏನು ಕೇಳಿದಾರೆ ಅದನ್ನು ಕಂಡುಹಿಡಿಯೋ ಪ್ರಯತ್ನ ಮಾಡಿ. ಇಲ್ಲಿ ಫಸ್ಟ್ ಶ್ರೇಣಿಯ 3ನೇ ಪದ ಮತ್ತು 9ನೇ ಪದ ಕೊಟ್ಟಿದ್ದಾರೆ. A3 ನೋಡಿ, 3ನೇ ಪದ 4, A9 9ನೇ ಪದ -8, ಈ ಥರ 2 ಪದ ಕೊಟ್ಟಾರ. ಕೇಳಿರೋದೇನು, ಎಷ್ಟನೇ ಪದ 0 ಆಗಿದೆ ಅಂತ ಕೇಳಾರ. ಅಂದ್ರೆ 0 ಅನ್ನೋದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ. 0 ಅನ್ನೋದು ಈ ಶ್ರೇಣಿಯ ಪದ ಆಗೈತಿ, ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅದು ಏನ್ ಅಂತ ತಗೊಳ್ಳೋದು. ಏನ್ ಈಸ್ ಈಕ್ವಲ್ ಟು 0. ಎಸ್, ನಾವು ಕಂಡುಹಿಡಬೇಕಾಗಿರೋದೇನು ಎನ್. ನಾವು ಇವು 2 ಸಮೀಕರಣ ಬಳಸ್ಕೊಂಡು ಎ ಮತ್ತು ಡಿ ಕಂಡುಹಿಡ್ಕೊಳ್ಳೋದು. A3 ಅನ್ನು ಹೆಂಗೆ ಬರೆಯೋದು ನಾವು? A + 2D ಈಸ್ ಈಕ್ವಲ್ ಟು 4. ಇದು ಸಮೀಕರಣ 1. A9 ಅನ್ನು ಹೆಂಗೆ ಬರೀಬೋದು? A + 8D ಈಸ್ ಈಕ್ವಲ್ ಟು -8, ಸಮೀಕರಣ 2. ಆಗಿ ಚಿಹ್ನೆಗಳು ಚೇಂಜ್ ಆಗ್ತವೆ. 2ನೇ ಸಮೀಕರಣ ಚಿಹ್ನೆಗಳು ಪ್ಲಸ್ ಇದ್ದುದೆಲ್ಲ ಏನಾಗ್ತವೆ? ಮೈನಸ್ ಆಗ್ತವೆ. ಮೈನಸ್ ಇದ್ದುದು ಪ್ಲಸ್ ಆಗ್ತವೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. -8 + 2, 8 2 ಕಳೆದ್ರೆ -6D +8 + 4 +12 ಆಯಿತು. ಡಿ ಜೊತೆ -6 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಡಿ = 12/-6, 6 ಅಂದರೆ 6 12, ಪ್ಲಸ್ ಅಪಾನ್ ಮೈನಸ್ ಅಂದರೆ -2. ಇದು ಸಾಮಾನ್ಯ ವ್ಯತ್ಯಾಸದಲ್ಲೇ ಗೊತ್ತಾಯ್ತು ನಿಮಗೆ. ಸಮೀಕರಣ 1ರಲ್ಲಿ ಡಿ ಬೆಲೆ ತುಂಬಿದ್ರೆ ಎ ಬೆಲೆ ಸಿಗ್ತದೆ ನಮಗೆ. ಸಮೀಕರಣ 1ರಲ್ಲಿ ಡಿ ಬೆಲೆ ಆದೇಶಿಸಿ. 1ನೇ ಸಮೀಕರಣ ಆಸ್ ಇಟ್ ಇಸ್ ಬರೆಯೋದು. A + 2D ಈಸ್ ಈಕ್ವಲ್ ಟು 4. ಇಲ್ಲಿ ಡಿ ಇದ್ದಲ್ಲಿ -2 ತುಂಬ. A + 2 × D ಇದ್ದಲ್ಲಿ -2 ಸುಲಭೀಕರಿಸೋಣ. ಪ್ಲಸ್ ಇಂಟು ಮೈನಸ್ -2 4, -4 ಹೊರಗಡೆ ಕಳಿಸಿದ್ರೆ +4 ಎಷ್ಟಾಯ್ತದೆ? ದಿಸ್ ಇಂಪ್ಲಾಯ್ಸ್ A = 8. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಸುಲಭವಾಗಿ ನಾವೀಗ ಏನ್ ಸೂತ್ರದಲ್ಲಿ ಎ ಮತ್ತು ಡಿ ಬೆಲೆ ತುಂಬಿ ಏನಿದ್ದರೆ 0 ತುಂಬಿದ್ರೆ 0 ಅನ್ನೋದು ಎಷ್ಟನೇ ಪದ ಅನ್ನೋದು ಗೊತ್ತಾಗ. ಸಮಾಂತರ ಶ್ರೇಣಿ ಎಣ್ಣೆ ಪದ ಕಂಡುಹಿಡಿಯೋ ಸೂತ್ರ ಏನಿದ್ದರೆ 0 ತುಂಬ. ಯಾಕಂದ್ರೆ 0 ಎಷ್ಟನೇ ಪದ ಅನ್ನೋದು ಕಂಡುಹಿಡಿತಾ ಇದ್ವಿ. ಎ ಅಂದ್ರೆ 8, ಎನ್ ಅಂದ್ರೆ ಎಣ್ಣೆ ಇಡೋಣ, ಡಿ ಸಾಮಾನ್ಯ ವ್ಯತ್ಯಾಸ -2 ಬ್ರಾಕೆಟ್ನ ಬರೋದು. ಎಸ್, +8 ಈ ಕಡೆ ಬಂದ್ರೆ -8, n - 1 -2. 0 - 8 ಅಂದ್ರೆ -8. ಈ -2 ಇಲ್ಲಿ ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಇಲ್ಲೇನು ಉಳಿತು? n - 1. ಮೈನಸ್ ಗೆಟ್ ಕ್ಯಾನ್ಸಲ್. 2 ಅಂದರೆ 2 4 ಅಷ್ಟು. ಈ ಕಡೆ 4 ಉಳಿತು. -1 ಈ ಕಡೆ ಬಂದ್ರೆ +1. 4 1 5, n = 5. ಎಷ್ಟನೇ ಪದ 0 ಆಗಿದೆ ಅಂದ್ರೆ 5ನೇ ಪದ 0 ಆಗಿದೆ ಅಂತ ಅರ್ಥ. 5ನೇ ಪದ 0 ಆಗಿದೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ. 5ನೇ ಪದನ A + 4D. 5ನೇ ಪದ A + 4D. ಎ ಅಂದ್ರೆ 8, 4 × ಡಿ ಅಂದ್ರೆ -2, ಪ್ಲಸ್ ಇಂಟು ಮೈನಸ್ 4 8, 8 × 0. 5ನೇ ಪದ 0 ಅಂದ್ರೆ ನಾವು ಕಂಡಿದ್ದು ಕರೆಕ್ಟ್ ಆಯ್ತು ಅಂತ. ಲಾಸ್ಟಿಗೆ ಉತ್ತರ ಏನು ಬರಬೇಕು? ಈ ಶ್ರೇಣಿಯ 5ನೇ ಪದವು 0 ಆಗಿದೆ. 10ನೇ ಪ್ರಾಬ್ಲಮ್. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಭಾಳ ಸಿಂಪಲ್ ಐತೆ ಪ್ರಾಬ್ಲಮ್. ಅವ್ರು ಏನು ಹೇಳಿಕೆಯ ರೂಪ ಕೊಟ್ಟಿದ್ದಾರೆ, ನಾವು ಸಮಾಂತರ ಶ್ರೇಣಿಯ ಗಣಿತದ ರೂಪ ಬರ್ಕೋಬಹುದು. ಸಮಾಂತರ ಶ್ರೇಣಿಯ 17ನೇ ಪದವು ಅಂತ ಹೇಳಿದಾರೆ. ಎಷ್ಟು ಸಿಂಪಲ್ ಆಗಿ ಬರ್ತೀನಿ ನೋಡೋಣ. A17, 17ನೇ ಪದ A17. ಅದು ಹೆಂಗೈತಂದ್ರೆ ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ
ಇದು ಈಸ್ ಈಕ್ವಲ್ ಟು 17ನೇ ಪದ, ಅದರ 10ನೇ ಪದ ಅಂದರೆ ಎಷ್ಟು? A10. ಅದರ 10ನೇ ಪದ ಅಂದರೆ A10. 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಅಂದರೆ ಕೂಡಿಸ್ಬೇಕು, ಕಡಿಮೆ ಇದ್ದರೆ ಅಂದರೆ ಕಳಿಬೇಕು, ರಷ್ಟು ಅಂದರೆ ಗುಣಿಸ್ಬೇಕು. 7 ಹೆಚ್ಚಾಗಿದೆ ಅಂದರೆ +7. ನೋಡಿ, ಸಿಂಪಲ್ ಆಗಿ ಅವ್ರು ಹೇಳಿದಂಥ ಹೇಳಿಕೆ ರೂಪದ ವಾಕ್ಯವನ್ನು ನಾವು ಗಣಿತದ ರೂಪಕ್ಕೆ ಬರ್ಕೊಂಡ್ವಿ. 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಸಿಂಪಲ್. ಹೇಳಬೇಕಾಗಿರೋದೇನು? ಡಿ. A17 ನಾವು ಮೊದಲ ಪದ ಡಿ ಬಳಸಿ ಹೆಂಗೆ ಬರ್ಕೋಬೋದು? A+16D. ಇಲ್ಲಿ A+9D +7. A ನೋಡ್ರಿ, ಎರಡು ಕಡೆ A ಐತಿ, ಪ್ಲಸ್ A ಈ ಕಡೆ ಬಂದ್ರೆ ಮೈನಸ್ A ಆಕತಿ, ನೇರವಾಗಿ ಕ್ಯಾನ್ಸಲ್ ಆಗಿ 16D +9D ಈ ಕಡೆ ಬಂದ್ರೆ -9D, ಈ ಕಡೆ ಏನು ಉಳಿತು? 7. 16 9 ಕಳೆದ್ರೆ 7D ಈಸ್ ಈಕ್ವಲ್ ಟು 7. ಡಿ ಜೊತೆ 7 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 7/7, 7 7 ಗೆಟ್ ಕ್ಯಾನ್ಸಲ್, 1. ಸಾಮಾನ್ಯ ವ್ಯತ್ಯಾಸದ ಬೆಲೆ 1. ಎಷ್ಟು ಸಿಂಪಲ್ ಆಯ್ತು ನೋಡಿ. 11ನೇ ಪ್ರಶ್ನೆ. 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಕ್ವಶನ್ ಕರೆಕ್ಟ್ ಅರ್ಥ ಮಾಡಿಕೊಂಡ್ರೆ ನಮಗೆ ಪರಿಹಾರ ತುಂಬ ಸುಲಭವಾಗಿ ಗೊತ್ತಾಗ್ತದೆ. ಇದೊಂದು ಶ್ರೇಣಿ ಒಳಗೆ ಯಾವುದೋ ಒಂದು ಪದ ಐತಿ, ಯಾವ ಪದ ಅನ್ನೋದು ಗೊತ್ತಿಲ್ಲ, ಅದು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಈಗ ಉದಾಹರಣೆಗೆ ಈ ಶ್ರೇಣಿಯಲ್ಲಿ ಯಾವ ಪದವು ಮೊದಲನೇ ಪದಕ್ಕಿಂತ 24 ಹೆಚ್ಚಾಗಿದೆ ಅಂತ ಕೇಳಿದ್ರೆ ನೋಡಿ, 27 ಐತಿ ನೋಡಿ. ಮೊದಲ ಪದ 3 ಐತಿ, ಇದಕ್ಕಿಂತ 24 ಹೆಚ್ಚಿಗೆ ಐತಿ. ದತ್ತಾಂಶ ಬರ್ಕೊಳ್ಳೋದು. ಮೊದಲ ಪದ ಎಷ್ಟೈತಿ? ಇಲ್ಲಿ 3. ಸಾಮಾನ್ಯ ವ್ಯತ್ಯಾಸ ಎಷ್ಟಾಗೈತಿ? 15 3 ಕಳೆದ್ರೆ 12. ನೋಡಿ, ಹೇಳಿಕೆ ಹೆಂಗೆ ಬರ್ಕೋಬೇಕು? ಈಗ ಇದ್ರಾಗ ಯಾವುದೋ ಒಂದು ಪದ ಐತಿ, ಅದು ಏನಂತ ತಿಳ್ಕೊಳ್ಳೋಣ. ಏನು ಇದು? ಅದರ 54ನೇ ಪದ ಅಂದರೆ A54. ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂದರೆ ಕೂಡಿಸ್ಬೇಕು, +132. ನೋಡಿ, ಈ ಥರ ಹೇಳಿಕೆ ಬರ್ಕೋಬೇಕು. ಎಣ್ಣನೇ ಪದ ಅಂದರೆ ಯಾವುದೇ ಒಂದು ಪದ ಐತಿ, ಅದು ಎಣ್ಣನೇ ಪದ ಅಂತ ತಿಳ್ಕೊಳ್ಳೋಣ. ಅದು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಏನಂದ್ರೆ ಸೂತ್ರ A+n-1 × D. ಇಲ್ಲಿ A ಅಂದ್ರೆ A+53D +132. ಸುಲಭೀಕರಿಸ್ತಾ ಹೋಗೋಣ. A ಅಂದ್ರೆ 3, n ಕಂಡುಹಿಡಿತಾ ಇದೀವಿ, n ಆಸ್ ಇಟ್ ಈಸ್. D 12, A ಅಂದ್ರೆ 3, 53 × D ಅಂದ್ರೆ 12 +132. ಈ +3 ಕ್ಯಾನ್ಸಲ್, ಅಥವಾ ಡೈರೆಕ್ಟ್ A ಕ್ಯಾನ್ಸಲ್ ಮಾಡಿದ್ರೆ ನಡೀತಿತ್ತು. ಇದೇ ನಡೀತಾ n-1 × 12. ಇಲ್ಲಿ 53 12 636 +132 768 ಅಂತಿದೆ. 768. n-1 ಜೊತೆ 12 ಗುಣಿಸ್ತತಿ, ಈ ಕಡೆ ಕಳಿಸಿದ ಭಾಗಿಸ್ತತಿ. 12 ಒಂದೇ 12 6 72, 6 ಉಳಿತು, 4 ಉಳಿತು. 12 6 72, 4 ಉಳಿತು, 12 48, 64. ಈ -1 ಈ ಕಡೆ ಕಳಿಸಿದ್ರೆ +1 ಆಯ್ತು. n ಬೆಲೆ ಎಷ್ಟಾಯ್ತು? ಹಾಗಾದ್ರೆ 65. ಅಂದರೆ ಈ ಶ್ರೇಣಿ 65ನೇ ಪದ ಏನೈತಲ್ಲ, ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಉತ್ತರ ಬರಬೇಕು. ಈ ಶ್ರೇಣಿ 65ನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ನಿಮಗೆ ಕುತೂಹಲಕ್ಕಾಗಿ ಈ ಶ್ರೇಣಿ 65ನೇ ಪದ ಕಂಡುಹಿಡಿಯಿರಿ. ಸಿಂಪಲ್ ಆಗಿ ಸೂತ್ರ ಹಚ್ಚಿ ಕಂಡುಹಿಡಿಯಿರಿ. ನೆಕ್ಸ್ಟ್ 54ನೇ ಪದನ ಕಂಡುಹಿಡಿಯಿರಿ. 65ನೇ ಪದದೊಳಗೆ 54ನೇ ಪದ ಕಳೆಯಿರಿ, 132 ಬರ್ತದೆ. ಅಂದರೆ ನಾವು ಮಾಡಿದ್ದು ಕರೆಕ್ಟ್ ಐತೆ ಅಂತ ಅರ್ಥ. 12ನೇ ಪ್ರಶ್ನೆ. 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವಿಲ್ಲ. ಇದು ಕೂಡ ಬಹಳ ಸಿಂಪಲ್ ಐತಿ. ಮೊದಲಿಗೆ ನಾವು 2 ಶ್ರೇಣಿಗಳು ಹೆಂಗೆ ತಗೋಬೇಕಂದ್ರೆ, ಒಂದನೇ ಶ್ರೇಣಿ ನಾನು A1 A2 A3 A4 AN. ಎರಡನೇ ಶ್ರೇಣಿ B1 B2 B3 B4 DN ಆಗಿರಲಿ. ಈ ಥರ ಶ್ರೇಣಿ ತಗೊಳ್ಳೋದು. ಸಾಮಾನ್ಯ ವ್ಯತ್ಯಾಸ ದತ್ತ ಹೇಳಿಕೆ ಪ್ರಕಾರ ಹೇಳಿದಾರ ಅವರು 100ನೇ ಪದಗಳ ನಡುವಿನ ವ್ಯತ್ಯಾಸ ಅಂದರೆ ಈ ಶ್ರೇಣಿಯ 100ನೇ ಪದ ಅಂದರೆ A100 ಮೈನಸ್ ಈ ಶ್ರೇಣಿಯ 100ನೇ ಪದ ಅಂದ್ರೆ B100. ಒಂದನೇ ಶ್ರೇಣಿಯ 100ನೇ ಪದ ಅಂದ್ರೆ A100, ಎರಡನೇ ಶ್ರೇಣಿಯ 100ನೇ ಪದ ಅಂದ್ರೆ B100. ಇವುಗಳ ವ್ಯತ್ಯಾಸ ಅಂದ್ರೆ ಕಳಿಬೇಕು. ಇದು ಎಷ್ಟೈತೆ ಅಂದ್ರೆ 100 ಅಂತ ಕೊಟ್ಟಾಗ A100 ನಾ ಹೆಂಗೆ ಬರಿತೀನಿ? A+99D ಅಂತ ಬರಿತೀನಿ. ಮುಂದೆ ಮೈನಸ್ ಐತಿ, ಮೈನಸ್. B100
ಬ್ರಾಕೆಟ್ನೇ ಬರೀತೀನಿ ನಾವು ಬಿ ಪ್ಲಸ್ 99 ಡಿ. ಇಲ್ಲಿ ಮೊದಲ ಪದ ಬಿ, ಇಲ್ಲಿ ಮೊದಲ ಪದ ಎ, ಮೊದಲ ಪದ ಪ್ಲಸ್ 99 ಡಿ ಈಸ್ ಈಕ್ವಲ್ ಟು 100. ಇದು ಆಸ್ ಇಟ್ ಇಸ್ ಎ ಪ್ಲಸ್ 99 ಡಿ. ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ 99 ಡಿ ಈಸ್ ಈಕ್ವಲ್ ಟು 100. ಪ್ಲಸ್ 99 ಡಿ ಮೈನಸ್ 99 ಡಿ ಕ್ಯಾನ್ಸಲ್. ಉಳಿದದ್ದೇನು ಎ ಮೈನಸ್ ಬಿ ಈಸ್ ಈಕ್ವಲ್ ಟು 100. ಇದನ್ನ ಸಮೀಕರಣ 1 ಅನ್ನು. ಈಗ ನೆಕ್ಸ್ಟ್ ಸಾವಿರನೇ ಪದಗಳ ವ್ಯತ್ಯಾಸ ಕಂಡುಹಿಡ್ಕೊಳ್ಳೋಣ. ಇದರ ಸಾವಿರನೇ ಪದ ಅಂದ್ರೆ 8000, ಇದರ ಸಾವಿರನೇ ಪದ ಅಂದ್ರೆ P1000. ಇದು ಎಷ್ಟು ಅಂತ ಕೇಳಿದಾರ. ಇದರ ಬಲಭಾಗ 8000 ಅಂದ್ರೆ ಹೆಂಗೆ ಬರೀಬಹುದು? ಎ ಪ್ಲಸ್ 999 ಡಿ ಮೈನಸ್ B1000 ಅಂದ್ರೆ ಬಿ ಪ್ಲಸ್ 999 ಡಿ. 8000 ಮೈನಸ್ B1000 ಈಸ್ ಈಕ್ವಲ್ ಟು ಇದು ಆಸ್ ಇಟ್ ಇಸ್ ಬರಲಿ ಎ ಪ್ಲಸ್ 999 ಡಿ. ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋದು. ಮೈನಸ್ ಇಂಟು ಪ್ಲಸ್ ಮೈನಸ್ ಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 999 ಡಿ. ಏನು ಕ್ಯಾನ್ಸಲ್ ಆಗ್ತದೆ ನೋಡಿ. ಪ್ಲಸ್ 999 ಡಿ ಮೈನಸ್ 999 ಡಿ ಕ್ಯಾನ್ಸಲ್ ಆಯ್ತು. ಉಳಿದದ್ದೇನು ಈ ಕಡೆ ಎ ಮೈನಸ್ ಡಿ ಉಳಿತು. ಅದನ್ನು ನಾವು ಹೆಂಗೆ ಬರೋಣ? ಬಲಭಾಗ ಪೂರ್ತಿ ಎಡಭಾಗಕ್ಕೆ, ಎಡಭಾಗ ಪೂರ್ತಿ ಬಲಭಾಗ ತಗೊಂಡು ಏನು ವ್ಯತ್ಯಾಸ ಆಗೋದು. ಇದನ್ನ ಸಮೀಕರಣ 2 ಅನ್ನು ಏನು ಮಾಡಿದ್ವಿ? ಈ ಸ್ಟೆಪ್ ಎ ಮೈನಸ್ ಬಿ ಉಳಿತಲ್ಲ ಈ ಕಡೆ, ಇದನ್ನು ಪೂರ್ತಿ ಈ ಕಡೆ ತೊಗೊಂಬರೋಣ, ಇದನ್ನು ಪೂರ್ತಿ ಈ ಕಡೆ ತೊಗೊಂಡೋದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಸಮೀಕರಣ 1 ಮತ್ತು 2 ಹೋಲಿಸಿ ನೋಡ್ರಿ. ಎರಡು ಸಮೀಕರಣಗಳ ಎಡಭಾಗಗಳ ಸಮ ಇದ್ದಾಗ ಆಟೋಮೆಟಿಕಲಿ ಬಲಭಾಗ ಕೂಡ ಸಮ ಆಗ್ತವೆ. ಸಮೀಕರಣ 1 ಮತ್ತು 2ರಿಂದ A1000 ಮೈನಸ್ B1000 ಈಸ್ ಈಕ್ವಲ್ ಟು 100. ಇದು ಕೂಡ 100. ಈ ಥರ ಭಾಳ ಸರಳವಾಗಿ ಸಾಧಿಸ್ಬೋದು. ಈ 4 ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ತರಗತಿಯಲ್ಲಿ ಈ 5.2ದಲ್ಲಿರುವ ಮುಂದುವರೆ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.